ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನೀವೆಲ್ಲರೂ ಒಂದು ರೇಷನ್ ಅಕ್ಕಿ ತಿನ್ನೋದ್ರಿಂದ ಇರುವ ಲಾಭಗಳ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ. ಸೊ ನೀವೆಲ್ಲರೂ ಕೂಡ ಆ ಒಂದು ವಿಡಿಯೋನ ನೋಡಿದ್ದೀರಾ ಅಂತ ಅನ್ಕೋತಾ ಇದ್ದೇನೆ. ಹಾಗೆ ತುಂಬಾ ಕಮೆಂಟ್ಸ್, ಸಾಕಷ್ಟು ಕಮೆಂಟ್ಗಳನ್ನ ಕೂಡ ನಾನು ಓದಿದೆ. ಸೊ ಎಲ್ಲದರಲ್ಲೂ ಡಿಫ್ರೆಂಟ್ ಕಮೆಂಟ್ಸ್ ಇದೆ. ಹಾಗೆ ನನಗೆ ಒಂದರಲ್ಲೂ ಬ್ಯಾಡಾಗಿ ಕಮೆಂಟ್ ಬಂದಿಲ್ಲ. ಸೊ ಎಲ್ಲರೂ ಆ ಒಂದು ಅಕ್ಕಿಯನ್ನು ಬಳಸ್ತಾ ಇದ್ದೀರಾ, ಹಾಗೆಯೇ ಅದರಿಂದ ಆರೋಗ್ಯಕರವಾದ ಒಂದು ಬೆನಿಫಿಟ್ ಏನಿದೆ ಅದನ್ನ ಪಡಿತಾ ಇದ್ದೀರಾ ಅಂತ ನನಗೆ ಅರ್ಥ ಆಗಿದೆ ವೀಕ್ಷಕರೇ. ಸೊ ಇದರ ಬಗ್ಗೆ ಮಾತಾಡೋಣ, ಒಂದು ರಿಯಾಕ್ಷನ್ನ ಹೇಳುವ ಒಂದು ಅಕ್ಕಿಯ ಬಗ್ಗೆ ಇನ್ನೂ ಕೂಡ ಮಾತಾಡೋಣ ಅಂತ ನನಗೆ ಅನಿಸ್ಬಿಡ್ತು. ಸೊ ಬಿಕಾಸ್ ನೀವೆಲ್ಲರೂ ಆ ಒಂದು ಕಮೆಂಟ್ಸ್ನಿಂದ ಏನು ಅರ್ಥ ಆಗ್ತಿದೆ, ಆ ಒಂದು ವ್ಯೂಸ್ ಅಷ್ಟು ಹೋಗಿದೆ, ಅದರಿಂದ ಏನು ಅರ್ಥ ಆಗ್ತಿದೆ ಅಂದರೆ ನಮ್ಮ ಒಂದು ರಾಜ್ಯದಲ್ಲಿ ಹೆಚ್ಚಿನ ಬಡವರಿದ್ದಾರೆ, ಹಾಗೆ ಅವರೆಲ್ಲರೂ ಕೂಡ ಒಂದು ಅಕ್ಕಿಯನ್ನು ಬಳಸ್ತಾ ಇದ್ದಾರೆ ಅನ್ನೋದು ಕೂಡ ನನಗೆ ಅರ್ಥ ಆಯಿತು. ಆ ಒಂದು ವೀಡಿಯೋಗಳನ್ನ ನೋಡುವಾಗ, ಅದರ ಕಮೆಂಟ್ಸ್ಗಳನ್ನ ಓದುವಾಗ ಅರ್ಥ ಆಯಿತು ವೀಕ್ಷಕರೇ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡೋಣ, ಇನ್ನೂ ಹೆಚ್ಚಿಗೆ ಮಾತಾಡೋಣ ಅಂತ ಹೇಳಿ ಒಂದು ವೀಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಎಲ್ಲರೂ ಈ ಒಂದು ವೀಡಿಯೋನ ನೋಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೇನೆ. ಸೊ ವೀಕ್ಷಕರೇ, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಿದ್ದೀರಾ, ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇದ್ರ ಬಗ್ಗೆ ಏನು ಅನಿಸ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇದುವರೆಗೆ ನೋಡಿದ್ದೀರಾ, ಯಾರೆಲ್ಲ ಮೊದಲನಾಗಿ ನೋಡಿ ಆ ಒಂದು ಸಬ್ಸ್ಕ್ರಿಪ್ಷನ್ನ ತಗೊಂಡಿದ್ದೀರಾ, ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಪ್ರತಿದಿನ ರೇಷನ್ ಅಕ್ಕಿ ತಿನ್ನೋದ್ರಿಂದ ಏನಾಗುತ್ತೆ ಗೊತ್ತಾ, ಸೇವಿಸೋದ್ರಿಂದ ಏನಾಗುತ್ತೆ ಗೊತ್ತಾ ಅಂತ ನಾನೊಂದು ವಿಡಿಯೋ ಮಾಡಿದ್ದೆ. ಸೊ ನೀವೆಲ್ಲರೂ ಅದ್ರ ಬಗ್ಗೆ ನೋಡಿದ್ದೀರಾ, ಎಲ್ಲರೂ ಅದ್ರ ಬಗ್ಗೆ ತುಂಬ ಕಮೆಂಟ್ಸ್ನ ನೀಡಿದ್ದೀರಾ. ಸೊ ನಾನು ಹೇಳ್ತಾ ಇರೋದು ಏನಂದರೆ, ಇವಾಗಲೂ ಹೇಳ್ತಾ ಇದ್ದೇನೆ, ಆ ಒಂದು ಅಕ್ಕಿ ತಿನ್ನೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ನನ್ನ ಕಮೆಂಟ್ಸ್ನ ಕೂಡ ನೋಡಿದೆ, ತುಂಬ ಯೋಚನೆ ಮಾಡಿದೆ. 20 ವರ್ಷಗಳಿಂದ 30 ವರ್ಷಗಳಿಂದ ಅದನ್ನೇ ತಿಂತಾ ಇದ್ದೇವೆ, ಅದನ್ನೇ ನಂಬ್ಕೊಂಡು ಕೂತಿದ್ದೇವೆ ಮೇಡಮ್ ಅವರೇ, ನಮಗೆ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆ ಇಲ್ಲ, ನಾವು ಇನ್ನೂ ಮಡಿಕೆಯಲ್ಲೇ ಊಟ ಮಾಡ್ತಾ ಇದ್ದೇವೆ, ಒಲೆಯಲ್ಲೇ ಊಟ ಮಾಡ್ತಾ ಇದ್ದೀವಿ, ನಮಗೆ ಯಾವುದೇ ರೀತಿಯಾದಂತಹ ಒಂದು ರೇಷನ್ ಅಕ್ಕಿಯನ್ನು ತಿನ್ನೋದ್ರಿಂದ ಯಾವುದೇ ಆದಂತಹ ಒಂದು ನಮಗೆ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಕೂಡ ನಾನು ಓದಿದೆ. ತುಂಬ ಜನ 100ಕ್ಕೆ 100 ಸತ್ಯ ಅಂತ ಕೂಡ ಹೇಳಿದ್ದೀರಾ. ಹೌದು ವೀಕ್ಷಕರೇ, ಈ ಒಂದು ಅಕ್ಕಿ ತಿನ್ನೋದ್ರಿಂದ ಯಾವುದೇ ರೀತಿ ತುಂಬ ವದಂತಿಗಳನ್ನ ನಾನು ಇವಾಗಲೂ ಕೂಡ ನೋಡ್ತಾನೇ ಇದ್ದೇನು, ಬೇರೆ ಒಂದು ಮಾಹಿತಿಗಳನ್ನ ನಾನು ಕಲೆಕ್ಟ್ ಮಾಡ್ತಾ ಇದ್ದೆ. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ನನಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ಅನಿಸ್ತು. ಏನಾದರೂ ಇನ್ನೂ ಕುಂದುಕೊರತೆಗಳಿದೆಯಾ ಅನ್ನೋದನ್ನು ನೋಡಬೇಕು ಅಂತ ಅನಿಸ್ತು. ಸೊ ನಾನು ತುಂಬ ಮಾಹಿತಿಗಳನ್ನ ತುಂಬ ಹೆಚ್ಚಿಗೆ ಕಲೆಕ್ಟ್ ಮಾಡಿದೆ. ಸೊ ಅದರಲ್ಲಿ ಲೋಪದೋಷಗಳು ಕಾಣ್ತಾ ಇವೆ ಅಂತ ಕಂಡು ಬಂದಿಲ್ಲ. ಸೊ ಕೇಂದ್ರ ಸರ್ಕಾರದಿಂದ ಈ ಒಂದು ಅಕ್ಕಿಯನ್ನು ನಿಮಗೆ ನೀಡ್ತಾ ಇದ್ದಾರೆ ನಿಜ, ಆದರೆ ಆ ಒಂದು ರಾಜ್ಯ ಸರ್ಕಾರ ಯಾವುದೇ ರೀತಿಯಲ್ಲಿ ಆ ಒಂದು ಅಕ್ಕಿಯನ್ನು ಆಲ್ಟೋ ಮಾಡ್ತಾ ಇಲ್ಲ. ಸೊ ನಿಮಗೆ ಕೇಂದ್ರ ಸರ್ಕಾರದಿಂದ ತಂದು ನೇರವಾಗಿ ಅದನ್ನು ನಿಮಗೆ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಗೆ ಕಳಿಸಿ ನಿಮಗೆ ಅದನ್ನು ಸೇವೆಯ ಮೂಲಕ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ಯಾವುದೇ ರೀತಿಯಂತಹ ಒಂದು ಲಾಭವನ್ನಾಗಲಿ ಅಥವಾ ಗಳಿಕೆಯನ್ನಾಗಲಿ ಸರ್ಕಾರ ಬಯಸ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಆ ಒಂದು ಲಾಭವನ್ನು ಸರ್ಕಾರ ಬಯಸ್ತಾ ಇಲ್ಲ ಅಂತ ಅಂದಮೇಲೆ ನಿಮಗೆ ಯಾವ ರೀತಿಯಿಂದಲೂ ಅದರಲ್ಲಿ ಒಂದು ಅಕ್ಕಿಯಲ್ಲಿ ಲೋಪದೋಷಗಳನ್ನ ಮಾಡುವ ಸಾಧ್ಯತೆ ಇಲ್ಲ. ಇನ್ ಕೇಸ್ ಅವರೆಲ್ಲಾದರೂ ಆ ಒಂದು ಅಕ್ಕಿಯನ್ನು ಮಾರಾಟ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಅಥವಾ ಹಣವನ್ನು ಅಥವಾ ಲಾಭವನ್ನು ಗಳಿಸಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಇದ್ದರೆ ಮಾತ್ರ ಅದರಲ್ಲಿ ಒಂದು ಲೋಪದೋಷಗಳನ್ನ ಮಾಡ್ತಾರೆ. ನಿಮ್ಮ ಇಡೀ ರಾಜ್ಯದ ಜನರಿಗೆ ಅಂತಹ ಒಂದು ಅಕ್ಕಿಯನ್ನು ತಿನ್ನಿಸಿ ಯಾವುದೇ ರೀತಿಯಂತಹ ಒಂದು ಆರೋಗ್ಯ ಹಾಳಾಗಲಿ ಅಥವಾ ಏನಾದರೂ ಆಗಲಿ, ಹಂಗೆ ಏನಾದರೂ ಆಗಿದ್ರೂ ಸಹ ನಿಮಗೆ ಏನಾದರೂ ಒಂದು ರಾಜ್ಯದ ಜನಗಳಿಗೆ ಏನಾದರೂ ಆಗಿದ್ರೂ ಸಹ ಅದರ ಒಂದು ಕ್ರೆಡಿಟ್ ಯಾರಿಗೆ ಹೋಗುತ್ತೆ? ಸರ್ಕಾರದ ಈ ಒಂದು ಅಕ್ಕಿಯನ್ನು ತಿಂದು ಹಾಗೆ ಆಯಿತು ಹೀಗೆ ಆಯಿತು ಅಂತ ಹೇಳ್ತೀರಾ. ಸೊ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳನ್ನ ಆ ಒಂದು ಅಕ್ಕಿಯಲ್ಲಿ ಮಾರ್ಪಡಿಸುವುದಿಲ್ಲ. ಅದು ಕೇಂದ್ರ ಸರ್ಕಾರದಿಂದ ಈಗಲೂ ಕೂಡ 10 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಸೊ ಆ ಒಂದು ಅಕ್ಕಿಯನ್ನು ಹೇಗೆ ತಗೊಳ್ತೇವೆ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ನೀಡಿದ್ದಾರೆ. ನಾವು ಕೇಂದ್ರ ಸರ್ಕಾರದಿಂದ ಎಷ್ಟು ರೂಪಾಯಿಗೆ ಕೂಡ ತಗೊಳ್ತಾ ಇದ್ದೇವೆ ಆ ಒಂದು ಅಕ್ಕಿಯನ್ನು, 22 ಪಾಯಿಂಟ್ ಸಮಥಿಂಗ್ ಒಂದು ರೂಪಾಯಿಗಳಿಗೆ ನಾವು ಒಂದು ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ಪಡಿತಾ ಇದ್ದೇವೆ, ಹಾಗೆ ಪಡೆದು ನಿಮಗೆ ನಾವು ಕೊಡ್ತೇವೆ ಅಂತ ಕೂಡ ಅವ್ರು ಹೇಳಿದರು ಅಲ್ವಾ. ಸೊ ಹಾಗಿದ್ದಲ್ಲಿ ಅವರಿಗೆ ಆ ಒಂದು ಅಕ್ಕಿಯನ್ನು ಯಾವುದೇ ರೀತಿಯಲ್ಲಿ ಹೆಚ್ಚಿಗೆ ಮಾಡಿ ಅಥವಾ ಕಮ್ಮಿ ಮಾಡಿ ಅದರಲ್ಲಿ ಯಾವುದೇ ಆಲ್ಟೋ ಮಾಡಿ ನಿಮಗೆ ಕೊಡುವ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೇನೆ. ಸೊ
ಅದರಲ್ಲಿ ನಾನು ಏನು ಹೇಳಿದೆ, ತುಂಬ ಪೌಷ್ಟಿಕಾಂಶಗಳಿವೆ, ವಿಟಮಿನ್ಗಳಿವೆ ಅಂತ ನಾನು ಏನು ಹೇಳಿದ್ನೋ, ಹಾಗೆ ರಕ್ತಹೀನತೆಯನ್ನು ಒಂದು ರಕ್ತಹೀನತೆಯನ್ನು ಕಡಿಮೆ ಮಾಡಿ, ಜೊತೆಗೆ ಒಂದು ರಕ್ತವನ್ನು ಹೆಚ್ಚಿಸುವಲ್ಲಿ, ಹಾಗೆ ತುಂಬ ಗರ್ಭಿಣಿಯರಿಗೆ ಅದು ಸಹಾಯವಾಗುತ್ತೆ. ಹಾಗೆ ಎಲ್ಲ ವಿಷಯಗಳಲ್ಲೂ ಅದಕ್ಕೆ ಒಂದು ಪೌಷ್ಟಿಕಾಂಶದ ಆರೋಗ್ಯವಾಗಿರಲಿಕ್ಕೆ ಅದು ಸಹಾಯ ಮಾಡುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಒಂದು ಅಕ್ಕಿ ಮುದ್ದೆ ಆಗಿರ್ಬೋದು ನಿಜ, ಒಂದು ಅನ್ನ ಮಾಡುವಾಗ ಮುದ್ದೆ ಆಗಿರ್ಬೋದು ನಿಜ, ಆದರೆ ನೀವು ಮುದ್ದೆನ ತಿಂತೀರಾ ನಿಜವಲ್ಲ, ಮುದ್ದೆ ಹಾಗೆ ಇರುತ್ತೆ. ಸೊ ಅಕ್ಕಿಯನ್ನು ಮುದ್ದೆ ಆಗುತ್ತೆ ನಿಜ, ತುಂಬ ಜನರಿಗೆ ಅದು ಇಷ್ಟವಾಗೋದಿಲ್ಲ ನಿಜ, ಆದರೆ ನಿಮಗೆ ಅದನ್ನ ಯಾವುದಾದ್ರೂ ಒಂದು ರೀತಿಯಲ್ಲಿ ಬಳಸ್ಕೋಬೋದು ಅಂತಲೇ ನಾನು ಹೇಳ್ತಾ ಇದ್ದೇನೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಒಂದು ಅಕ್ಕಿಯನ್ನು ಬಿಸಾಡುವ ಅವಶ್ಯಕತೆ ಬರುವುದಿಲ್ಲ. ಸೊ ನಾನು ಏನು ಹೇಳಿದ್ದೆ ಅಂದರೆ, ಬಿಸಾಡಬೇಡಿ ಪ್ಲೀಸ್, ಆದರೆ ತೊಗೊಂಡು ಬನ್ನಿ ಮತ್ತು ಅದನ್ನು ಬಳಸಿ ಅಂತ ನಾನು ಹೇಳಿದ್ದೆ. ಸೊ ಅದನ್ನ ಬಳಸ್ಕೊಳ್ಳಿ ಅಂತಲೇ ಇವಾಗಲೂ ಹೇಳ್ತಾ ಇದ್ದೇನೆ. ಯಾವುದೇ ರೀತಿಯಾದಂಥ ತೊಂದರೆ ಆ ಒಂದು ಅಕ್ಕಿಯಲ್ಲಿ ನನಗೆ ಕಾಣ್ತಾ ಇಲ್ಲ. ತುಂಬ ಮಾಹಿತಿಗಳನ್ನ ಪುನಃ ಅದ್ರ ಬಗ್ಗೆ ಕಲೆಕ್ಟ್ ಮಾಡಬೇಕು ಅಂತ ನನಗೆ ಅನಿಸ್ತು. ಸೊ ಅದ್ರ ಬಗ್ಗೆ ನಾನು ತುಂಬ ಒಂದು ಆಳವಾಗಿ ಅದನ್ನ ಡಿಸ್ಕಸ್ ಮಾಡಿದೆ, ಮಾಹಿತಿಯನ್ನು ಕಲೆಕ್ಟ್ ಮಾಡಿದೆ. ಸೊ ಅದರಲ್ಲಿ ನನಗೆ ಯಾವುದೇ ರೀತಿಯಂತಹ ಲೋಪದೋಷಗಳು ಇನ್ನೂ ಕಂಡು ಬಂದಿಲ್ಲ ವೀಕ್ಷಕರೇ. ಹಾಗೇನಾದರೂ ಇದ್ದರೆ ನಾನು ಖಂಡಿತವಾಗಿ ನಿಮಗೆ ಹೇಳ್ತಾ ಇದ್ದೆ. ಸೊ ಈ ಅಕ್ಕಿಯಲ್ಲಿ ಹೀಗೆ ಇದೆ ಅಂತ ಹೇಳ್ತಾ ಇದ್ದೆ. ಬಟ್ ಯಾವುದೇ ರೀತಿಯಾದಂತಹ ಒಂದು ಲೋಪದೋಷಗಳನ್ನ ನನಗೆ ಕಂಡು ಬಂದಿಲ್ಲ. ಅದರಲ್ಲಿ ಇನ್ನೂ ಹೆಚ್ಚಿಗೆ ಪೌಷ್ಟಿಕಾಂಶಗಳೇ ಇವೆ. ಅದರಿಂದ ತಿನ್ನುವುದರಿಂದ ನಿಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಏನಿದೆ ಇದು ಬರುವುದಿಲ್ಲ ಅಂತ ಕೂಡ ನನಗೆ ತಿಳಿದು ಬಂತು ವೀಕ್ಷಕರೇ. ಹಾಗಿದ್ದಲ್ಲಿ ನಿಮಗೆ ಆ ಒಂದು ಅಕ್ಕಿಯನ್ನು ಧೈರ್ಯವಾಗಿ ಬಳಸ್ಬೋದು ಅಂತಲೇ ನಾನು ಹೇಳ್ತೇನೆ. ಸೊ ನಿಮಗೆ ಅನ್ನ ಒಂದು ಮುದ್ದೆ ಆಗ್ತಿದೆ ಅಂದರೆ ಖಂಡಿತವಾಗಿಯೂ ಅನ್ನವಾಗಿ ಬಳಸಬೇಡಿ, ಬೇರೆ ಏನಾದರೂ ಆಗಿ ನಿಮಗೆ ಬಳಸ್ಬೋದು ತಾನೇ. ಸೊ ಬಿಸಾಡಬೇಡಿ, ಚೆಲ್ಲಬೇಡಿ. ತುಂಬ ಜನ ಒಂದು ಅಕ್ಕಿ ತೊಗೊಂಬರ್ತಾರೆ, ಮೂಲೆಗೆ ಬಿಸಾಡ್ತಾರೆ, ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ. ಸೊ ಯಾಕೆ ಆ ಕಷ್ಟಕ್ಕೆ ತೊಗೊಂಬರ್ತೀರಾ, ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಇರ್ತೀರಾ, ಅದು ಹುಳ ಉಪ್ಪಟೆ ತಿಂದು ಹೋಗುತ್ತೆ, ಅಥವಾ ಅಲ್ಲಿ ಸ್ವಲ್ಪ ಹಾಳಾದ ತಕ್ಷಣ ಯಾರಿಗೂ ಬಡವರಿಗೂ ಇಲ್ಲ ಈಚೆ ಕಡೆ, ಇನ್ನು ನಿಮಗೂ ಇಲ್ಲ ಅಂತ ಆಗ್ಬಿಡುತ್ತೆ ಅಲ್ವಾ. ಸೊ ಅದನ್ನು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ನಿಮಗೆ ಬೇಡ ಅಂದರೆ ತಗೋಬೇಡಿ, ಬೇರೆ ಯಾರಿಗಾದ್ರೂ ಬಾಯಿಗೆ ಅದು ಅನ್ನವಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಒಂದು ಆ ಅಕ್ಕಿಯನ್ನು ತಿನ್ನೋದ್ರಿಂದ ಯಾವುದೇ ರೀತಿಯಂತಹ ತೊಂದರೆ ಇಲ್ಲ. ಇನ್ನು ನನಗೆ ಆ ಕಮೆಂಟ್ಸ್ನ ಓದಿದಾಗಂತೂ ತುಂಬಾ ಖುಷಿ ಆಯಿತು. ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ನಿಜವಾಗ್ಲೂ ಆ ಒಂದು ಎಷ್ಟು ಹಣವನ್ನು ಕೊಡ್ತೀರಾ ಅನ್ನೋದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿದ್ದೀರಾ. ಇನ್ನು ತುಂಬ ಜನ 10 ರೂಪಾಯಿದ ಕಮೆಂಟ್ ಮಾಡಿದವರಿಗೆ ಅದು ಸಾಧಾರಣವಾಗಿದೆ. ನಿಜವಾಗ್ಲೂ ಒಂದು 10 ರೂಪಾಯಿ ಏನಿದೆ ಅದನ್ನ ಎಲ್ಲ ಅಂಗಡಿಗಳಲ್ಲೂ ತಗೊಳ್ತಾ ಇದ್ದಾರೆ. ಅವರ ಒಂದು ಅಮೌಂಟ್ ಅಂತೇಳಿ 10 ರೂಪಾಯಿ ನಿಗದಿಯಾಗಿದೆ ವೀಕ್ಷಕರ. ಅದು ಬಿಟ್ಟು 10, 20, 30 ತುಂಬ ಜನಗಳಲ್ಲಿ ಇನ್ನು ಏನೇನೋ ಒಂದು ವಸ್ತುಗಳನ್ನ ಕೊಡ್ತಾ ಇದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ಆದರೆ ಇಲ್ಲಿ ನಮ್ಮ ಒಂದು ಈ ಸೈಡ್ಗಳೆಲ್ಲ ಒಂದು ಅಕ್ಕಿಯನ್ನು ಮಾತ್ರ ಇವಾಗ ಸದ್ಯದ ಮಟ್ಟಿಗೆ ಕೊಡ್ತಾ ಇದ್ದಾರೆ. ಸೊ ಆ ಒಂದು ಅಕ್ಕಿಗೆ 10 ರೂಪಾಯಿನ ತಗೊಳ್ತಾ ಇದ್ದಾರೆ. ಸೋಪು ಗೀಪು ಆ ಥರದ್ದೇನಿಲ್ಲ, ನಮಗೆ ಕೊಡೋದಿಲ್ಲ ಅಂತ ನಾನು ಹೋಗಿ ಭೇಟಿ ಮಾಡಿ ನೋಡಿದಾಗ ಆ ಥರ ನನಗೆ ಕಾಣಿಸ್ತು. ಇನ್ನು ನಿಮಗೆ ಏನೆಲ್ಲ ಕೊಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಎಲ್ಲಾದರೂ 50 ರೂಪೀಸ್ 10 ರೂಪಾಯಿಗಿಂತ ಹೆಚ್ಚಿಗೆ ತಗೊಳ್ತಿದ್ದಾರೆ. ಒಂದೊಮ್ಮೆ ಅಂತ ನಾವು ಹೋಗಿ ಕೇಳಿ ಏನಕ್ಕೆ ತಗೊಳ್ತಿದ್ರ ಕೇಳಿ ಅಂತ ಕೂಡ ನಾನು ಹೇಳಿದ್ದೆ. ಸೊ ಕೇಳಿ ಏನು ರಿಯಾಕ್ಷನ್ ಮಾಡ್ತಾರೆ ಅದನ್ನು ಕೂಡ ಬಂದು ಕಮೆಂಟ್ ಮಾಡಿ ಅಂತ ನಾನು ಹೇಳಿದ್ದೆ. ಸೊ ನೀವು ನೋಡಿ ಯಾಕೆ ತಗೊಳ್ತೀರಾ ಅಂತ ಜಸ್ಟ್ ಒಂದು ಸಲ ಕೇಳಿ. ಇನ್ನು 50 ರೂಪೀಸ್ ಅಬೋವ್ 50, 100 ಅಂತ ಎಲ್ಲ ನಾನು ನೋಡಿದೆ. ಸೊ 100 ಎಲ್ಲ ಯಾಕೆ ತಗೊಳ್ತಾರೆ ಅನ್ನೋದ್ರ ಬಗ್ಗೆನೇ ನನಗೆ ಗೊತ್ತಿಲ್ಲ. ಸೊ ಏನಂತ ಒಮ್ಮೆ ಕೇಳಿ ಅಂತ ನಾನು ಹೇಳಿದ್ದೆ. ಇನ್ನು ಯಾರೆಲ್ಲ ಕೇಳಿಲ್ಲ ಒಮ್ಮೆ ಕೇಳಿ ಪ್ಲೀಸ್. ಇನ್ನು ತುಂಬ ಜನ ಕಮೆಂಟ್ ಮಾಡಿದ್ರ 100ಕ್ಕೂ 100 ಸತ್ಯ ನೀವು ಹೇಳ್ತಾ ಇರೋದು ಅಂತ ಕೂಡ ಹೇಳಿದ್ರ. ನಿಜವಾಗ್ಲೂ ಸತ್ಯವಾಗಿದ್ದೇನೆ ನಾನು ಹೇಳಿದ್ದೇನೆ. ಸೊ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಕೂಡ, ಇನ್ನು ಯಾರೋ ಒಬ್ಬರನ್ನ ನಾನು ನೋಡಿದೆ, ನಾವು 20-30 ವರ್ಷಗಳಿಂದ ಅದನ್ನೇ ಬಳಸ್ತಾ ಇದ್ದೇವೆ ಮೇಡಮ್, ನಮಗೆ ಯಾವುದೇ ರೀತಿಯಂತಹ ತೊಂದರೆ ಕೂಡ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ನಿಜವಾಗ್ಲೂ ಯಾವುದೇ ರೀತಿಯಾದಂಥ ತೊಂದರೆ ನಾವು ಕಾಣ್ತಾ ಇಲ್ಲ ಬಡವರಲ್ಲಿ. ಈ ಒಂದು ಅಕ್ಕಿಯನ್ನು ತಿನ್ನೋದ್ರಿಂದ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಕಾಣ್ತಾ ಇಲ್ಲ. ಬೇರೆ ಪೌಷ್ಟಿಕಾಂಶಗಳ ಕೊರತೆ, ನಾನು ನೋಡೋ ಪೇಷಂಟ್ಸ್ನಲ್ಲಿ ತುಂಬ ಪೌಷ್ಟಿಕಾಂಶಗಳ ಕೊರತೆ ನಾನು ನೋಡ್ತಾ ಇದ್ದೇನೆ ಹೊರತು ಅವರ ಒಂದು ದೇಹದಲ್ಲಿ ಬೇರೆ ಪೌಷ್ಟಿಕಾಂಶಗಳೇನಿದೆ, ಅಥವಾ ಒಳ್ಳೆಯ ಒಂದು ಫ್ರೂಟ್ಸ್ ತಿನ್ನೋದಾಗಲಿ, ಅಥವಾ ಹಚ್ಚ ಹಸಿರಾಗಿರುವ ಏನಾದರೂ ತಿನ್ನೋದಾಗಲಿ, ಅಥವಾ ಮಾಂಸಾದಿಗಳು ಮೊಟ್ಟೆಗಳನ್ನು ತಿನ್ನೋದಾಗಲಿ, ಇದರಲ್ಲಿ ಸ್ವಲ್ಪ ಕೊರತೆಯನ್ನು ಕಾಣ್ತಾ ಇದ್ದೀನಿ ಹೊರತು ಈ ಒಂದು ಅಕ್ಕಿ ತಿನ್ನೋದ್ರಿಂದ ಯಾವುದೇ ಕೊರತೆನ, ನಾವು ಒಂದು ಪ್ರೋಟೀನ್ ಇದರಲ್ಲಿ ನಾನು ಯಾವುದೇ ಕೊರತೆನ ಕಾಣ್ತಾ ಇರಲಿಲ್ಲ. ಸೊ ನಾನು ಚೆಕಪ್ ಮಾಡುವಾಗ ಸೊ ನಾನು ಅದೇ ಹೇಳ್ತಾ ಇದ್ದೇನೆ, ಈ ಒಂದು ಅಕ್ಕಿ ತಿನ್ನೋದ್ರಿಂದ ಯಾವುದೇ ರೀತಿಯಂಥ ತೊಂದರೆ ನಿಮಗೆ ಕಾಣೋದಿಲ್ಲ ಅಂತಲೇ ಇವಾಗಲೂ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಇನ್ನೂ ಯಾರೆಲ್ಲ ಬಳಸ್ತಾ ಇದ್ದಾರೆ ಅವರು ಆ ಒಂದು ಅಕ್ಕಿಯನ್ನು ಬಳಸಿ. ನಿಮಗೆ ಸಾಧ್ಯವಾದಷ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೆ ತುಂಬ ಖುಷಿ ಆಗ್ತಾ ಇದೆ ಆ ಒಂದು ಕಮೆಂಟ್ಸ್ನ ನೋಡುವಾಗ. ನೀವು ಒಂದು ಅಕ್ಕಿಯನ್ನು ಬಳಸ್ತಾ ಇದ್ದೀರಾ, ತುಂಬ ಬಡವರಿದ್ದಾರೆ. ಈ ಒಂದು ನನಗೆ ತುಂಬ ಅನಿಸಿದ ವಿಷಯ ಏನಂದರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ತುಂಬ ಜನ ಬಡವರಿದ್ದಾರೆ. ಆ ಒಂದು ಅಕ್ಕಿಯನ್ನೇ ನಂಬ್ಕೊಂಡು ಕೂತಿರೋರು ತುಂಬ ಜನ ಇದ್ದೀರಾ ಅನ್ನೋದ್ರ ಬಗ್ಗೆ ನನಗೆ ಚೆಂದಾಗಿ 100ಕ್ಕೆ 100 ಸತ್ಯವಾಗಿ ನನಗೆ ತಿಳಿದು ಬಂದಿದೆ. ಸೊ ಆ ಒಂದು
ಅಕ್ಕಿ ನಿಮಗೆ ಎಷ್ಟು ಮುಖ್ಯವೋ ಅನ್ನೋದ್ರ ಬಗ್ಗೆ ನನಗೆ ತಿಳಿದು ಬಂದಿದೆ. ಹಾಗೆ ಈ ಒಂದು 5 kg ಅದರಿಂದ ನನಗೆ ಏನು ಅನಿಸ್ತು ಅಂದರೆ 5 kg ಅಕ್ಕಿಯನ್ನು 10 kg ಮಾಡಿದ್ದು ಇನ್ನೂ ತುಂಬ ಅನಿಸ್ತು. ಆ ಒಂದು 5 kg ಅಕ್ಕಿ ನೀಡೋದ್ರಿಂದ ನಿಮಗೆ ನಾನು ತುಂಬ ನೋಡಿದ ಎಲ್ಲ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿದಾಗ ನಿಮಗೆ ಈ ಒಂದು 5 kg ಅಕ್ಕಿ ಸಾಕಾಗ್ತಿದೆಯಾ ಒಂದು ಮಂತಿಗೆ ಅಂತ ಕೇಳಿದಾಗ ಎಲ್ಲರೂ ಕೂಡ ಎಲ್ಲ ಒಂದು ಜನಗಳು ಬಡವರು ಏನು ಹೇಳಿದ್ರು ಅಂದರೆ ನಮಗೆ ಆ ಒಂದು 5 kg ಅಕ್ಕಿ ಸಾಕಾಗ್ತಿಲ್ಲ ನಮ್ಮ ಮನೆಗೆ, ಹಾಗಿದ್ದರಿಂದ ನಾವು 1 kg ಅರ್ಧ kg ಅಂತ ಬೇರೆ ಅಂಗಡಿಗೆ ಹೋಗಿ ತಗೋಬರುವ ಪರಿಸ್ಥಿತಿಯಲ್ಲಿದ್ದೇವೆ ಅಂತ ಕೂಡ ನನಗೆ ಕೇಳಿ ಬಂತು. ಸೊ ಸರ್ಕಾರ ಈ ಒಂದು ಹಣವನ್ನು ಬಿಟ್ಟು 10 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ದು ನನಗೆ ತುಂಬ ಖುಷಿಯಾಯಿತು. ಬಿಕಾಸ್ ಅದು ದಿಟ್ಟ ನಿರ್ಧಾರ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಒಂದು 5 kg ಅಕ್ಕಿಯನ್ನು ಬೇಗ ಅವರಿಗೆ ಮುಗ್ದು ಹೋಗ್ತಾ ಇದೆ, ಅವರಿಗೆ ಒಂದು ಮಂತಿಗೆ ಸಾಲ್ತಾ ಇಲ್ಲ ಅಂತ ಕೂಡ ನಾನು ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿದೆ. ಆದರೆ ಒಂದು 10 kg ಅಕ್ಕಿ ಕೊಟ್ಟರೆ ಅವರಿಗೆ ಖಂಡಿತವಾಗಿಯೂ ಆ ಒಂದು ಅನ್ನವೇನು ಸಾಧ್ಯವಾಗುತ್ತೆ. ಸೊ ಈ ಒಂದು ಅರ್ಧ kg 1 kg ಬೇರೆ ಅಂಗಡಿಗಳಿಂದ ಹೋಗಿ ರಿಟೇಲ್ ಶಾಪ್ಗಳಿಂದ ತರುವಾಗ ಅವರಿಗೆ ತುಂಬ ಹಣ ಖರ್ಚಾಗ್ತಿದೆ, ಅದಕ್ಕಿರುವ ಆ ಒಂದು ಅನ್ನವನ್ನು ಬೈ ಮಾಡೋಕ್ಕಿರುವ ಹಣ ಅಮೌಂಟ್ ನಮ್ಮಲ್ಲಿ ಇಲ್ಲ ಅಂತಲೂ ಕೂಡ ನಾನು ಕೇಳಿಬಂದೆ. ಸೊ ಈ ಒಂದು 10 kg ಅಕ್ಕಿಯನ್ನೇ ಕೊಡ್ತೇವೆ ಅಂತ ಹೇಳಿದ್ದು ಕೂಡ ನನಗೆ ತುಂಬ ಒಂದು ಒಳ್ಳೆಯ ನಿರ್ಧಾರ ಅಂತ ನನಗೆ ಅನಿಸ್ತು. ಸೊ ಈ ಒಂದು 10 kg ಅಕ್ಕಿಯಿಂದ ಬಡವರು ಏನಿದ್ದಾರೆ ಈ ಒಂದು ಅಕ್ಕಿಯನ್ನೇ ನಂಬಿಕೊಂಡು ಅದರಲ್ಲೇ ಜೀವನ ಸಾಗಿಸುವವರು ಏನಿದ್ದಾರೆ ಅವರಿಗೆ ತುಂಬ ತುಂಬ ಉಪಕಾರ ಅಂತಲೂ ಕೂಡ ನನಗೆ ಈ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿದಾಗ ಅನಿಸ್ತು. ಸೊ ಈ ಒಂದು 10 kg ಅಕ್ಕಿ ಕೊಡೋದು ತುಂಬಾ ಒಳ್ಳೆಯದು ಅಂತ ಕೂಡ ನನಗೆ ಅನಿಸ್ತು. ನಿಮ್ಗೆ ಏನು ಅನಿಸ್ತಿದೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಸೊ ಇನ್ನು ತುಂಬ ಜನರು ಅಕ್ಕಿ ಬೇಡ ಹಣವೇ ಸಾಕು ಅಂತ ಹೇಳೋರಿಗೆ ಅಕ್ಕಿ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ನನಗೆ ಅನಿಸ್ತು. ಬಿಕಾಸ್ ಅಕ್ಕಿ ಅವಶ್ಯಕತೆ ಇದ್ದರೆ ಅವರು ಅಕ್ಕಿಯೇ ಬೇಕು ಅಂತ ಹೇಳ್ತಾ ಇದ್ರು, ಆದರೆ ಅವರಿಗೆ ಅಕ್ಕಿ ಬೇಡ ನಮಗೆ ಹಣವೇ ಸಾಕು ಅಂದರೆ ಹಣದಿಂದ ಬೇರೆ ಏನಾದರೂ ಮಾಡ್ಕೋತಿದ್ದಾರೆ ಅವರು ಅಂತ ಅರ್ಥ ಅಲ್ವಾ. ಸೊ ಆ ಒಂದು ಅಕ್ಕಿ ಬೇಡ, ತುಂಬ ಜನರು ಯಾರು ಅಕ್ಕಿನೇ ಸಾಕು ಅಂತ ಹೇಳ್ತಾ ಇದ್ದೀರಾ ಅವರಿಗೆ ನಿಜವಾಗ್ಲೂ ಅಕ್ಕಿ ಅವಶ್ಯಕತೆ ಇದೆ ಅಂತಲೇ ಅನ್ಕೋಬೇಕು. ಇನ್ನು ಯಾರಿಗೆ ಆ ಒಂದು ಅಕ್ಕಿ ಬೇಡ ನಮಗೆ ಹಣವೇ ಸಾಕು ಅಂತ ಹೇಳ್ತಾ ಇದ್ದೀರಾ ಅವರು ಆ ಒಂದು ಅಕ್ಕಿಯನ್ನು ಊಟನೇ ಮಾಡ್ತಾ ಇಲ್ಲ ಅಂತ ಅನ್ಕೋಬೇಕು. ಸೊ ನಾನು ಹಾಗೆ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಬಂದಿದ್ದೇನೆ. ಸೊ ಈ ಒಂದು ಮಾಹಿತಿಯನ್ನು ನನಗೆ ತುಂಬ ಜನ ಬಡವರಿದ್ದಾರೆ ಅಂತ ನನಗೆ ಅರ್ಥ ಆಯಿತು. ಹಾಗೆ ಈ ಒಂದು ಅಕ್ಕಿಯನ್ನು ಎಷ್ಟು ಜನ ಬಳಸ್ತಿದ್ದಾರೆ ಅಂತ ಅವ್ರ ಮಾತಲ್ಲೇ ಕಂಡುಹಿಡ್ಬೋದು ನಮಗೆ. ಸೊ ಆ ಒಂದು ಮಾತಿನಲ್ಲೇ ನನಗೆ ತುಂಬ ಜನರನ್ನು ಆಲಿಸಿದೆ. ಆ ಒಂದು ಮಾತಿನಲ್ಲಿ ನಮಗೆ ಈ ಒಂದು ಅಕ್ಕಿ ತುಂಬ ಉಪಕಾರವಾಗ್ತಿದೆ ಮೇಡಮ್ ಅವರೇ ಅಂತ ಹೇಳಿದವರು ತುಂಬ ಜನ ಇದ್ದಾರೆ. ನನಗೆ ಬರೋ ಪೇಷಂಟ್ಸ್ನೂ ಕೂಡ ನಾನು ಕೇಳ್ತೇನೆ, ಬಡವ್ರನ್ನ ಏನು ಮಾಡ್ತೀರಾ ಈ ಅಕ್ಕಿನ ನಾವೆಲ್ಲದಕ್ಕೂ ಬಳಸ್ತೇವೆ ಮೇಡಮ್, ಒಂದು ಮಣಿಯಷ್ಟು ಒಂದು ಅಕ್ಕಿಯನ್ನು ನಾವು ಚೆಲ್ಲುವುದಿಲ್ಲ ಮೇಡಮ್ ಅಂತ ಕೂಡ ಅವರು ಹೇಳಿದರು. ಸೊ ಅಂಥವರಿಗೆ ಆ ಒಂದು ಅಕ್ಕಿ ಸಲ್ಲಬೇಕು ಅಂತಲೇ ಕೂಡ ನಾನು ಹೇಳ್ತಾ ಇದ್ದೇನೆ. ಸೊ ಒಂದು ಅಕ್ಕಿ ತುಂಬ ಉಪಯೋಗವಾಗಿದೆ ಅವ್ರ ಜೀವನದಲ್ಲಿ ಅಂತ ಕೂಡ ಹೇಳ್ಬೋದು ನಾನು. ಹಾಗಿದ್ರೆ ನಾನು ತುಂಬ ಇದರ ಬಗ್ಗೆ ಡೀಟೇಲ್ನ ಕಲೆಕ್ಟ್ ಮಾಡಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಆ ಒಂದು ಅಕ್ಕಿಯಿಂದ ಬರುವುದಿಲ್ಲ ಅಂತಲೂ ಕೂಡ ಇವಾಗಲೂ ಕೂಡ ಹೇಳ್ತಾ ಇದ್ದೇನೆ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಿದೆ ಅಂತ ಕೂಡ ನಾನು ಅನ್ಕೋತಾ ಇದ್ದೇನೆ. ಇನ್ನು ಇದ್ರ ಬಗ್ಗೆ ಏನು ಅನಿಸ್ತಾ ಇದೆ, ನೀವು ಬಡವರಾಗಿದ್ದರೆ ಖಂಡಿತವಾಗಿಯೂ ನೀವು ಈ ಒಂದು ವಿಡಿಯೋ ಕೆಳಗೆ ಕಮೆಂಟ್ ಮಾಡಲೇಬೇಕು ವೀಕ್ಷಕರೇ. ಬಿಕಾಸ್ ನಿಮಗೆ ಸಲ್ಲಬೇಕಾದ ಅಕ್ಕಿ ನಿಮಗೆ ಬರಲೇಬೇಕು. ನಿಮಗೆ ಒಂದು ಅಕ್ಕಿ ನಿಲ್ಲಿಸಬಾರ್ದು. ಯಾವತ್ತೂ ನಿಮಗೆ ಆ ಅಕ್ಕಿ ಬೇಕು ಅಂದರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ, ನಾವು ಈ ಅಕ್ಕಿನ ಬಳಸ್ತಾ ಇದ್ದೇವೆ ಅಂತ ಹೇಳಿ. ಹಾಗೆ ನಿಮಗೆ ಈ ಒಂದು ಅಕ್ಕಿಯಿಂದ ಆದಂಥ ಉಪಯೋಗಗಳನ್ನ ಹೇಳಿ. ಹಾಗೆ ಈ ಅಕ್ಕಿಗೆ ಎಷ್ಟು ರೂಪಾಯಿನ ಕೂಡ ನೀವು ಕೊಡ್ತಾ ಇದ್ದೀರಾ, ನಿಮ್ಮ ಕಷ್ಟಗಳೇನು ಅದನ್ನು ಕೂಡ ತಿಳಿಸಿ. ಈ ಒಂದು ಕಮೆಂಟ್ನ ನೋಡುವಾಗ ಬಾಕಿ ಇರೋ ಜನರಿಗೆ ಆ ಒಂದು ಅನ್ನವನ್ನು ಚೆಲ್ಲಬಾರ್ದು, ನಮಗೆ ನಾವು ಕೂಡ ಉಪಯೋಗಿಸಬೇಕು ಆ ಒಂದು ಈ ಒಂದು ಅನ್ನವನ್ನು ನಂಬ್ಕೊಂಡು ತುಂಬ ಜನ ಕೂತಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿಬೇಕು ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಅವರಿಗೆ ಒಂದು ಮನವರಿಕೆ ಮಾಡಬೇಕು, ಮುಟ್ಟಬೇಕು ಅನ್ನೋದ್ರು ಕೂಡ ನಾನು ಹೇಳ್ತಾ ಇದ್ದೇನೆ. ಈ ಒಂದು ಅಕ್ಕಿಯನ್ನು ನಂಬ್ಕೊಂಡು ತುಂಬ ಜನ ಇದ್ದಾರೆ ಅಂತ ಈಗಲೂ ಕೂಡ ಹೇಳ್ತಾ ಇದ್ದೇನೆ. ಈ ಒಂದು ಅಕ್ಕಿಯ ಬೆಲೆ ಗೊತ್ತಿಲ್ಲದವರು 100 ಜನ ಇದ್ದರು, ಈ ಅಕ್ಕಿಯ ಬೆಲೆ ಗೊತ್ತಿರೋರು 1000 ಜನ ಇರ್ತಾರೆ. ಹಾಗಿದ್ರೆ ನೀವು ಈ ಒಂದು 1000 ಜನರಲ್ಲಿ ಒಬ್ಬರಾದರೂ ಇದರಲ್ಲಿ ಕಮೆಂಟ್ ಮಾಡಲೇಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಿದೆ ಅಂತ ಅನ್ಕೋತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.